ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಆಸಕ್ತಿಯಿಂದ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಹಿರಿಯರಿಗೆ ಹೋಲಿಸಿ ನಾನು ಮಾತನಾಡುತ್ತಿದ್ದೇನೆ. ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಸಾಹೇಬರು ಕೂಡ ಈ ವೇದಿಕೆ ಮುಖಾಂತರ ನಮ್ಮ ಸ್ವಾಗತವನ್ನು ಬಯಸಿದೆ. ಹಾಗೂ ಹಿರಿಯರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಎಸ್ ಡಿ ಜಾರಕಿಹೊಳಿ ಕೂಡ ನಾನು ಸ್ವಾಗತವನ್ನು ಬಯಸಿದೆ. ಅದೇ ರೀತಿ ಜಾರಕಿಹೊಳಿ ಸ್ವಾಗತವನ್ನು ಬಯಸಿದೆ. ಯಾವುದೇ ಹೊಸ ನೀರಾವರಿ ಇಲ್ಲ, ಯಾವುದೇ ಉತ್ತಮವಾದ ರಸ್ತೆಗಳಿಲ್ಲ. ಮುರಾರ್ಜಿ ಶಾಲೆ, ಅಂಬೇಡ್ಕರ್ ಶಾಲೆ ಎಲ್ಲ ಸಿಗ್ತವೆ. ಶಿಕ್ಷಣಕ್ಕೆ ಕೊಡುವಂತ ಪ್ರೋತ್ಸಾಹ ಎಲ್ಲ ಸಿಗ್ತವೆ. ಹಿಂದೆ 4 ವರ್ಷಗಳ ಈ ಮಧ್ಯೆ ನಾವು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಬಂದ ಮೇಲೆ ಮತ್ತೆ ಹಳ್ಳಿಯ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ವಿ. ಹಿಂದೆ ನಾವಿದ್ದಾಗ ಕೆರೆಕುಂಟೆ ಯೋಜನೆ ನಡೀತಾ ಇದೆ, ಇನ್ನೂ ಮುಗಿದಾವೆ. ಮೊನ್ನೆ KDP ಮೀಟಿಂಗ್ನಲ್ಲಿ ನಾವು ಹೇಳಿದ್ವಿ 3 ತಿಂಗಳಲ್ಲಿ ಪ್ರಾರಂಭ ಮಾಡ್ಕೊಂತ ಹೇಳಿಲ್ಲ. ಹಿಂದಿನ ಸರ್ಕಾರ ಯಾವುದೂ ಕೂಡ ಆಸಕ್ತಿ ಇಲ್ಲ ಅವರಿಗೆ. ಅವರು ಕೇವಲ ಧರ್ಮ, ರಾಮ ಮಂದಿರ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಮಾಲ್ದೀವ್ಸ್ ಇದನ್ನೇ ಹೇಳೋದು. ಉದ್ಯೋಗಗಳ ಬಗ್ಗೆ ಹೇಳಿ ಅವಕಾಶ ಇಲ್ಲ ಅವ್ರಿಗೆ. ಏನಾದ್ರು ಯಾವ್ದಾದ್ರು ಹೊಸ ಯೂನಿವರ್ಸಿಟಿ ಕನ್ನಡ ಕಲಿಕೆಯಾದ್ರೂ ಹೇಳಿ ಅವಕಾಶ ಇಲ್ಲ. ಏನು ಹೇಳಿದ್ರು ಜಗಳ ಅಂತ ಕೆಲಸ. ನಾವೆಲ್ಲ ಸೌರದಲ್ಲಿ ಇದ್ದು ಅಂತ ಹೇಳೋದು ಅದಕ್ಕಾಗಿ ಈ ಸಾರಿ ನಮ್ಮ ಗೆಲ್ಲಲಿಕ್ಕೆ ಚಿತ್ರಗಳಿಗೆ ಎಲ್ಲ ಅವಕಾಶ ಇದೆ. ಆ ಗೆಲ್ಲಲಿಕ್ಕೆ ನಿಮ್ಮ ಬಿಎಲ್ಗಳ ಪಾತ್ರ ಬಹಳ ಮುಖ್ಯ. ಹೆಚ್ಚಿನ ಮಂದಿ ಕೈ ಮಾಡಿ ಬಿಎಲ್ಗಳು ಬೇರೆ 40% ಇರೋದು ಇನ್ನೂ 10 ಜನ ಕೆಲಸ ಮಾಡಬೇಕಾಗಿದೆ. ಮುಂದಿನ ಸಾರಿ ಅವರು ಕೂಡ ಕಳಿಸಿ ನಮ್ಮ ವಿಶೇಷವಾಗಿ 5 ಜಾತಿಗಳನ್ನು ನೀವು 10 ಜನ ಜವಾಬ್ದಾರಿ ಮನೆ ಮನೆಗೆ ಹೋಗಬೇಕು. ಅದು ಯಾವ ರೀತಿ ಲಾಭ ಆಗ್ತಾ ಇದೆ. ಇದು ಕಾಂಗ್ರೆಸ್ಸಿನ